ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ಬೆಂಡೆಕಾಯಿ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲೇದಾಗಿ ಬೆಂಡೆಕಾಯಿ ಚಟ್ನಿಗೆ ಮೊದಲು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇನ್ನು ಬೆಂಡೆಕಾಯಿ ಜೊತೆಗೆ ಹಸಿ ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ. ಈ 3 ಪದಾರ್ಥಗಳು ತುಂಬ ಇಂಪಾರ್ಟೆಂಟು. ನಾನಿವಾಗ ಒಂದು ಬಾಣಲಿಲಿ ಏನು ಹೆಚ್ಚಿರುವಂಥ ಒಂದು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಹೆಚ್ಚಿರುವಂಥದ್ದು, ಈ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕಪ್ಪು ಬಣ್ಣಕ್ಕೆ, ಅಂದರೆ ಸೀಬಾರ್ದು ಅಂತಾರಲ್ಲ ಆ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೋಬೇಕು. ನೋಡಿದ್ರಲ್ಲ, ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನು ಬೆಂಡೆಕಾಯಿ ಈಗಾಗಲೇ ಫ್ರೈ ಆಯಿತು. ಬೆಂಡೆಕಾಯಿ ಹುರಿದ್ರ ನಂತರ ಹಸಿಮೆಣಸಿಕಾಯಿನ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಹಸಿಮೆಣಸಿಕಾಯಿಗೂ ಸಹ ಸ್ವಲ್ಪ ಆಯಿಲ್ ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆದರೆ ಹಸಿ ಖಾರ, ಅಂದರೆ ಸ್ವಲ್ಪ ಖಾರ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಹಸಿಮೆಣಸಿಕಾಯಿ ಸಹ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನು ಹುರಿದಿರುವಂತಹ ಹಸಿಮೆಣಸಿಕಾಯಿ ಹಾಗೂ ಬೆಂಡೆಕಾಯಿನ ಚೆನ್ನಾಗಿ, ಅಂದರೆ ತಣ್ಣಗೆ ಆದ ನಂತರ ನಾವು ಮಿಕ್ಸಿ ಮಾಡ್ಬೋದು. ಇದನ್ನು ಒಳ್ಕಲ್ಲಲ್ಲಿ ರುಬ್ಬಿದ್ರೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಹಿಂದೆ ನಮ್ಮ ಅಜ್ಜಿ, ನಮ್ಮ ಅಮ್ಮಂದ್ರೆಲ್ಲ ಅಂದರೆ ಈ ಒಂದು ರುಚಿಕರವಾಗಿ ಮತ್ತು ಹಳ್ಳಿ ಶೈಲಿಯಲ್ಲಿ ಇರುವಂತಹ ಈ ಒಂದು ಬೆಂಡೆಕಾಯಿ ಚಟ್ನಿನ ಒಳ್ಕಲ್ಲಲ್ಲಿ ರುಬ್ತಾಯಿದ್ರು. ಬಟ್ ನಾವು ಇವಾಗ ಅಪ್ಡೇಟ್ ವರ್ಷನ್ ಇರೋದ್ರಿಂದ ಮಿಕ್ಸಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಮೊದಲೇದಾಗಿ ನಾನೀಗ ಹೇಳಿದೆ, ಕೊತ್ತಂಬರಿ ಸೊಪ್ಪು, ಬೆಂಡೆಕಾಯಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಬೆರೆಸ್ತಿದ್ದೀನಿ. ಇನ್ನು ಮಿಕ್ಸಿ ಮಾಡ್ಕೊಬಿಡೋಣ. ನೋಡ್ತಾ ಇದ್ದೀರಲ್ಲ, ಅಂದರೆ ತರಿಯಾಗಿ ನಾವು ಬೆಂಡೆಕಾಯಿ ಚಟ್ನಿಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನೀರನ್ನು ಮಿಕ್ಸ್ ಮಾಡಿದೆ. ಅದೇ ಒಂದು ಬೆಂಡೆಕಾಯಿ ಏನು ಫ್ರೈ ಮಾಡಿರ್ತೀವಲ್ಲ, ಅದೇ ಸ್ವಲ್ಪ ನೀರು ಥರ ಇದಾಗಿರುತ್ತೆ. ಸೊ ಈ ಒಂದು ಬೆಂಡೆಕಾಯಿ ಚಟ್ನಿನ ಮಿಕ್ಸಿ ಮಾಡಿಕೊಂಡ್ರೆ ನೋಡ್ಬೋದು, ತುಂಬ ಕಲರ್ಫುಲ್ಲಾಗಿ ರುಚಿಯಾದಂತಹ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಇದೇ ರೀತಿಯಾದಂತಹ ರುಚಿಕರ ಅಡುಗೆಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.